ಮನುಷ್ಯ ಯಾವ್ಯಾವ ರೀತಿ ಬದಲಾವಣೆ ಆಗ್ತಾನೆ, ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆನ ಕಂಡುಕೊಳ್ಬೋದು ಅಂತ ಹೇಳೋದಕ್ಕೆ ಇವತ್ತು ಪರಪ್ನಗರ ಜೈಲಿನಿಂದ ಬಿಡುಗಡೆಗೊಂಡಿರೋ ಅಂತಂದರೆ ಏನೋ ಆ ಒಂದು ಬಂಧಿತ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಈಗ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಅವರ ಹೆಸರು ತುರುವಾನೂರು ಸಿದ್ಧಾರೂಢ ಅಂತ. ಅವರು ನಮ್ಮ ಜೊತೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡೋದು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಏನಂತ ಹೇಳಿದ್ರೆ ಕೊಲೆಗಾರನ ಪ್ರೇಮದ ಸಾಲುಗಳು ಅಂಥೇಳಿ ಒಂದು ತನ್ನ ಜೀವನ ಆಧಾರಿತವನ್ನು ಪುಸ್ತಕವನ್ನು ಜೈಲಿನಲ್ಲೇ ಇದ್ಕೊಂಡು ಬರೆದಿರುವಂಥದ್ದು. ನಾನೀಗ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ನೀವು ಯಾವಾಗ ಬಂದಿದ್ರಿ, ಏನು ಪ್ರಕರಣದಲ್ಲಿ ಒಳಗಡೆ ಬಂದಿದ್ರಿ? ಸರ್, ನಾನು 2003 ಜೈಲಿಗೆ ಬರ್ತೀನಿ ಸರ್. ಆದರೆ ಲಂಚದ ವಿಚಾರವಾಗಿ ನಮ್ಮ ತಂದೆಗೆ ಒಬ್ಬ ಸರ್ಕಾರಿ ಇಂಜಿನಿಯರು ಆಫೀಸಲ್ಲಿ ಹೊಡಿತಾನೆ. ಮರ್ಡ್ರ್ ಮಾಡೋ ಉದ್ದೇಶ ನಮಗಿರಲಿಲ್ಲ. ಬಟ್ ನಮ್ಮ ತಂದೆಗೆ ಹೊಡೆದಿದ್ದಲ್ಲ ಅವನು, ಅದು ಕೋಪ ಬರುತ್ತೆ ನನಗೆ. ಅವ್ನು ಕೈ ಕಡಿಬೇಕು ಅಂತ ಅಂದ್ಕೊಳ್ತೀವಿ ನಾವು. ಕೈ ಕಡಿಯೋ ಬರದಲ್ಲಿ ಚೆನ್ನಾಗಿ ಕತ್ತೆ ಕಡ್ದು ಬಿಡ್ತೀವಿ. ಅದಕ್ಕೆ ನನಗೆ ಗಲ್ ಶಿಕ್ಷೆ ಆಗುತ್ತೆ ಸರ್, ಮರಣದಂಡನೆ ಆಗುತ್ತೆ. ಮರಣದಂಡನೆ ಹೈಕೋರ್ಟಲ್ಲಿ ಹೋಗುತ್ತೆ. ಅಲ್ಲಿಂದ ಮತ್ತೆ ಇನ್ನು ನಾನು ಬುದ್ಧಿ ಕಲ್ತಿರಲ್ಲ, ಮತ್ತು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ಕೊತ ಹೋಗ್ತೀನಿ. ಆವಾಗ ಅಲ್ಲಿನ ಅಧಿಕಾರಿಗಳು, ಇಲ್ಲ ಕಣೋ ನಿನ್ನಲ್ಲೂ ಹೃದಯ ಐತೆ, ಆ ಹೃದಯದಲ್ಲೂ ಪ್ರೀತಿನೂ ಐತೆ, ಕರುಣೆನೂ ಐತೆ ಅಂತ ಗುರುತಿಸ್ಬಿಟ್ಟು ನನ್ನಲ್ಲಿರೋ ಪ್ರತಿಭೆನ ಹೊರಗೆ ತೆಗಿತಾರೆ ಸರ್. ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು. ಪಿ ರಂಗನಾಥ್ ಅವರು ನೀವು ಯಾವ ಜೈಲಲ್ಲಿದ್ದಾಗ ಪರಿಚಯ ಆಗಿದ್ರು? ಅಂದರೆ ನೀವು ಎಲ್ಲಿದ್ರಿ, ಯಾವ ಜೈಲಲ್ಲಿದ್ರಿ? ಸರ್, ನಾನು ಕೇಂದ್ರ ಕಾರಾಗೃಹ ಬಳ್ಳಾರಿಯಲ್ಲಿದ್ದೆ. ಅವರು ಅಲ್ಲಿ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಅಧೀಕ್ಷಕರಲ್ಲಿ. ಅವರು ಒಂದು ಸರಿ ಸುಮ್ಮನೆ ಏನೋ ಗೀಸ್ತಾ ಇರ್ಬೇಕಾದ್ರೆ ಒಂದು ಸರಿ ನೋಡಿದ್ರು. ಏನೋ ಅದಂತ ಕೇಳಿದಾಗ, ಸರ್ ಏನೋ ಕವನ ಬರೀತಿದ್ದೀನಿ ಸರ್ ಅಂತಂದೆ. ಆವಾಗ ನಾನು ಫಸ್ಟ್ ಕವನ ಬರೆದಿದ್ದು ನನ್ನ ಮಗಳ ಮೇಲೆ. ಅದನ್ನು ನೋಡ್ಬಿಟ್ಟೆ, ಚೆನ್ನಾಗಿದೆ ಕಣ ನೀನು ಬರಿ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಒಂದು ಸಾಲು ಸರ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಸರಿ ತಪ್ಪುಗಳನ್ನು ತಿದ್ದುವ ಯೋಗ್ಯತೆ ನನಗಿಲ್ಲ. ನಿನ್ನ ಸರಿ ತಪ್ಪುಗಳನ್ನು ತಿದ್ದುವ ಯೋಗ್ಯತೆ ನನಗಿಲ್ಲ. ಯಾಕೆಂದರೆ ಇದುವರೆಗೂ ನನ್ನ ತಪ್ಪುಗಳನ್ನು ನಾನೇ ತಿದ್ದಿಕೊಳ್ಳಲಾಗಿಲ್ಲ. ಅಂದರೆ ಬೇರೆಯವ್ರು ನಮ್ಮ ತಪ್ಪನ್ನು ಮೊದಲು ನಾವು ತಿದ್ಕೋಬೇಕು ಅನ್ನೋ ರೀತಿ ಕವನ ಬರೀತಿರ್ತೀರಿ. ಆಗ ರಂಗನಾಥ್ ಸರ್ ನಿಮಗೆ ಈ ರೀತಿ ಮಾಡಬೇಕು ಅಂತಾರೆ. ರಂಗನಾಥ್ ಸರ್ ಒಂದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ಬರೆದಿದ್ದಾರೆ ರಂಗನಾಥ್ ಸರ್ ಬರೆದಿದ್ದಾರೆ. ಅವರು ಒಳ್ಳೆ ಕವಿನೇ. ಆಮೇಲೆ ಅದ್ರ ಜೊತೆಗೆ ಸಹಾಯಕ ಅಧೀಕ್ಷಕರ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು, ಅವರಿಗೆ ರಂಗನಾಥ್ ಸಾಹೇಬ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವರ್ಷ ಜೈಲಲ್ಲಿದ್ರಿ ಈಗ ನೀವು ಈ ಒಂದು ಪ್ರಕರಣದಲ್ಲಿ? ಸರ್, 20 ವರ್ಷ. 2003 ಕಂಟಿನ್ಯೂ ಆಗಿರ್ತೀನಿ ನಾನು. ಅಲ್ಲಿಂದ ಅದಾದ ನಂತರ ಈಗ ನೀವು 20 ವರ್ಷ ಇದ್ನೇ ಅಂತ ಹೇಳ್ತೀರಿ. ಇದು ರಂಗನಾಥ್ ಸರ್ಗೂ ನಿಮಗೂ ಯಾವಾಗ ಭೇಟಿ ಆಯಿತು? ಈ ಪುಸ್ತಕವನ್ನು ಯಾವಾಗ ಬರೆಯೋಕ್ಕೆ ಶುರು ಮಾಡಿದ್ರಿ? ಸರ್, ರಂಗನಾಥ್ ಸಾಹೇಬರು ನನ್ನ ಪ್ರತಿಭೆನ ಗುರುತಿಸ್ತಾರೆ. ಆದರೆ ನಾನು ಕವನಗಳು ಬರಿತಾ ಇರಬೇಕಾದ್ರೆ ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಅವ್ರು ಟ್ರಾನ್ಸ್ಫರ್ ಆದಾಗ ಆ ಜಾಗಕ್ಕೆ ಸಹಾಯಕ ಅಧೀಕ್ಷಕರು ಬರ್ತಾರೆ, ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು ಅಂತ. ಅವ್ರದ್ದೊಂದು ಕವನ ಸಂಕಲನ. ಆ ಕವನ ಸಂಕಲನ ನೋಡ್ಬಿಟ್ಟು ನನಗೆ ಯಾಕೆ ನಾನೊಂದು ಕವನ ಸಂಕಲನ ಬರಿಬೋದಲ್ವ ಅಂತ ಅಂದಾಗ ಅವರು ನನಗೆ ಪ್ರೋತ್ಸಾಹ ಕೊಡ್ತಾರೆ. ಬರೆಯೋ ನೀನು. ಅವರು ಕವಿನೇ, ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು ಕವಿನೇ. ಅವರು ನನಗೆ ಪ್ರೋತ್ಸಾಹ ಕೊಟ್ಟಾಗ ನಾನು ಈ ಕವನ ಸಂಕಲನ ಬರಿತೀನಿ ಸರ್. ಅದಕ್ಕೆ ಅವರಿಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಏನೇನು ಬರೆದಿದ್ರಿ ಈ ಒಂದು ಪುಸ್ತಕದಲ್ಲಿ? ಒಂದು ಶಾರ್ಟಾಗಿ ಹೇಳೋದಾದರೆ ಏನೇನು ಬರೆದಿದ್ರಿ ಇದರಲ್ಲಿ? ಅಂದರೆ ಈಗ ನಿಮ್ಮ ಈ ಒಂದು ಘಟನೆ ಏನು ನಡೆದಿತ್ತಲ್ಲ, ಅದರ ಆಧಾರಿತವಾಗಿ ಏನೇನು ಬರೆದಿದ್ರಿ? ಸರ್, ಎಲ್ಲ ನನ್ನ ಜೀವನದ ಅನುಭವಗಳೇ. ಸ್ವಲ್ಪ ಆಧ್ಯಾತ್ಮ. ಇದರ ಪೂರ್ತಿ ಇರೋದು ನನ್ನ ಜೀವನ. ಪುಟಗಳಿದೆ ಒಟ್ಟು? ಸರ್, ಪುಟ ಒಂದು 126 ಇದೆ ಸರ್. 126 ಪುಟಗಳು, 56 ಕವನಗಳು. ಎಲ್ಲ ನನ್ನ ಅನುಭವಗಳೇ ಬರೆದಿದ್ದೀನಿ ಇದರಲ್ಲಿ. ಯಾವುದೂ ಇಲ್ಲ, ಬೇರೆ ಯಾವ ಥರ ಇಲ್ಲ. ಪ್ರತಿಯೊಂದು ಕವನದಲ್ಲೂ ನನ್ನ ಅನುಭವಗಳು, ನನಗೇನು ಅನುಭವ ಬಂದಿದೆ ಅದರ ಅನುಭವಗಳನ್ನೇ ಕವನ ಬರೆದಿದ್ದೀನಿ ಸರ್. ಅಂದರೆ ಇಂಥ ಒಂದು